ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮೂರಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಇದು ಬಂದು ಕಾರ್ತಿಕ್ ಸೋಮವಾರದಲ್ಲಿ ಅಂದರೆ ಕಡೇ ಕಾರ್ತಿಕ್ ಸೋಮವಾರ ಇಲ್ಲಿ ನಮ್ಮೂರಲ್ಲಿ ಇದನ್ನು ಆಚರಿಸ್ತಾರೆ. ಇದು ಬಂದು 69 ಇಯರ್ಸಿಂದ ಮಾಡ್ತಾ ಇದ್ದಾರೆ ಇಲ್ಲಿ. ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಇಲ್ಲಿ ಈ ಥರ ಪರಿಷೆಗೆ ಜಾತ್ರೆಗಳಿಗೆಲ್ಲ ಅಟೆಂಡ್ ಮಾಡೋದಕ್ಕೆ. ಸೊ ಇಲ್ಲಿ ನಮ್ಮೂರಲ್ಲಿ ಒಂದು ಚಿಕ್ಕ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಒಂದು ಚಿಕ್ಕ ಆಂಜನೇಯ ಸ್ವಾಮಿ ಗುಡಿ ಇದೆ. ಸೊ ಅಲ್ಲಿ ಈ ಪರಿಷೆ ಅನ್ನೋದನ್ನು ಇಲ್ಲಿ ಮಾಡ್ತಾರೆ. ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇಲ್ಲಿ ಏನಾದರೂ ಅಂದ್ಕೊಂಡ್ರೂ ಆಗುತ್ತೆ ಅನ್ನೋ ನಂಬಿಕೆ ಆ ದೇವ್ರ ಮೇಲೆ ಇದೆ ನಮ್ಮೂರಲ್ಲಿ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲಿ ಎಲ್ಲ ಕಡಲೆಕಾಯಿನ ಯಾವ ಥರ ಅಂಗಡಿಗಳಲ್ಲೆಲ್ಲ ಇಲ್ಲಿ ಆಚೆ ಎಲ್ಲ ಇಟ್ಕೊಂಡು ಮಾರಾಟ ಮಾಡ್ತಾಯಿದ್ರು. ಸೊ ನಾವು ಬಂದಾಗ ತುಂಬ ಕ್ಯೂ ಇತ್ತು. ಸೊ ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಬಂದ್ರಿ. ಇವತ್ತು ದೇವ್ರಿಗೆ ಬೆಣ್ಣೆ ಅಲಂಕಾರ ಮಾಡಿದರು. ಬೆಣ್ಣೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ದೇವ್ರಿಗೆ. ಹಾಗೆ ಇಲ್ಲಿಗೆ ಬಂದವರು ಹಾಗೆ ಪ್ರಸಾದಕ್ಕೆ ಅಂತ ಸ್ವಲ್ಪ ಕಡಲೆಕಾಯಿನ ಸಹ ಇಲ್ಲಿ ಕೊಡ್ತಾರೆ. ಹಾಗೆ ನಾವಿದ್ದಾಗ ಇಲ್ಲಿ ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ಸ್ ಸಹ ಆಗ್ತಾಯಿತ್ತು. ಪ್ರೈಸಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ನಾವು ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಇಲ್ಲಿ ಯೋಗ ಏನೋ ನಡೀತಾಯಿತ್ತು. ಸೊ ಅದನ್ನು ನೋಡಿಕೊಂಡು ನಾವು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಆಚೆ ಎಲ್ಲ ಸ್ವಲ್ಪ ಚಿಕ್ಕದಾಗಿ ಅಂಗಡಿಗಳೆಲ್ಲ ಇಟ್ಕೊಂಡಿದ್ರು. ಇಲ್ಲಿ ಕಡಲೆಕಾಯಿ ಫೇಮಸ್ ಅಲ್ವಾ, ಕಡಲೆಕಾಯಿ ಪರಿಷೆ ಅಂದರೆ. ಸೊ ಕಡಲೆಕಾಯಿನ ತಗೊಂಡೇ ಹೋಗಬೇಕು ಅಂತೇಳ್ಬಿಟ್ಟು ಇಲ್ಲಿ ನಾವು 2 ಥರ ಕಡಲೆಕಾಯಿನ ಇಟ್ಟಿದ್ರು. ಹುರಿದಿರೋದು ಹಾಗೆ ಹಸಿದು ಸಹ ಇಟ್ಟಿದ್ರು. ಸ್ವಲ್ಪ ನಾವು ತಗೊಂಡು ಇಲ್ಲಿಂದ ನಾವು ಹೊರಟ್ವಿ. ಸೊ ನೋಡಿದ್ರಲ್ವ ನಮ್ಮೂರಿನ ಕಡಲೆಕಾಯಿ ಪರಿಷೆ ಯಾವ ರೀತಿ ಆಗುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.